ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರ ಹೃದಯದಲ್ಲಿ ಹಾಕಿದ ವಿಷಯ ದೇವರು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುತ್ತಾರೆ ಎಂಬುದಾಗಿ. ದೇವರ ವಾಕ್ಯ ಧ್ಯಾನಿಸತಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ತಂದೆ ಸ್ವಾಮಿ, ನಾವು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ, ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ ರಾಜ. ಸಂದೇಶವನ್ನು ಕೇಳ ಪ್ರತಿಯೊಬ್ಬರದ್ದು ವೈಯಕ್ತಿಕವಾಗಿ ಮಾತನಾಡಿ ಹೃದಯವನ್ನು ಸ್ಪರ್ಶಿಸಿ ಸ್ವಾಮಿ. ಅಬ್ಬಾ ಸ್ವಾಮಿ, ನಿಮ್ಮ ಮಾತುಗಳು ಹೊರಡಲಿ, ಅದು ಬದುಕಿಸುವಂಥದ್ದು, ನಿತ್ಯ ಜೀವವನ್ನು ಕೊಡುವಂಥದ್ದು ಸ್ವಾಮಿ. ಪ್ರತಿಯೊಬ್ಬರ ಹೃದಯದಲ್ಲಿ ಮಾತದ ಕಾರ್ಯಗಳನ್ನು ಮಾಡಿ ಪವಿತ್ರಾತ್ಮ ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ನಿಮ್ಮ ಚಿತ್ತವನ್ನೇ ನೀವೇನು ಬಾಯಿಸ್ತಿರೋ ಅದಿಲ್ಲಿ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರಿಯರೇ, ಸಂದೇಶದ ವಿಷಯ ನಾನು ಈಗಾಗಲೇ ಹೇಳಿದ ಹಾಗೆ ದೇವರು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುತ್ತಾರೆ ಎಂಬುದಾಗಿ. ದೇವರು ನಮ್ಮನ್ನು ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ, ನಮ್ಮನ್ನು ಪರಿಶೋಧಿಸುವ ದೇವರಾಗಿದ್ದಾರೆ. ದೇವರು ನಮ್ಮನ್ನು ಆತನ ಉದ್ದೇಶಗಳಲ್ಲಿ, ಆತನ ಚಿತ್ತದಲ್ಲಿ ನಾವು ನಡೀತಾ ಇದ್ದೇವಾ ಅಥವಾ ನಾವು ನಡೆಯದಿದ್ರೆ ಅದರಲ್ಲಿ ಪುನಃ ನಮ್ಮನ್ನು ತಿರುಗಿ ನಿಲ್ಲಿಸಲಿಕ್ಕೋಸ್ಕರ ದೇವರು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ತಾರೆ. ಪರೀಕ್ಷೆ ಮಾಡಿ ನಾವು ಏನಾಗಿದ್ದೇವೆ, ನಮ್ಮ ಆಂತರ್ಯ ಏನು ಎಂಬುದಾಗಿ ದೇವರು ತಿಳ್ಕೊಳ್ತಾರೆ. ಆ ಪರೀಕ್ಷೆಯ ರಿಸಲ್ಟ್ನ ಮೂಲಕ ದೇವರು ನಮ್ಮನ್ನು ತಿಳಿದುಕೊಳ್ತಾರೆ. ದೇವರು ನಮ್ಮನ್ನು ಪರೀಕ್ಷೆ ಮಾಡಬೇಕು, ಅಷ್ಟು ಮಾತ್ರ ಅಲ್ಲ, ದೇವರು ನಮ್ಮನ್ನು ತಿಳ್ಕೊಳ್ಬೇಕು. ದೇವರು ನನಗೆ ನೀವು ಯಾರಂತೂ ಗೊತ್ತಿಲ್ಲ ಎಂಬುದಾಗಿ ಹೇಳಬಾರದು. ನಾವು ಮೊದಲು ಪರೀಕ್ಷೆಗೆ ಒಳಪಡಬೇಕು, ಅಷ್ಟು ಮಾತ್ರ ಅಲ್ಲ, ದೇವರು ನಮ್ಮನ್ನು ತಿಳ್ಕೊಳ್ಬೇಕು ಎಂಬುದಾಗಿ ನಾವು ಬಯಸಬೇಕು. ಕೀರ್ತನೆ 139, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಎಂಬುದಾಗಿ. ದೇವರು ನಮ್ಮನ್ನು ಪರೀಕ್ಷೆ ಮಾಡಿ ನಮ್ಮನ್ನು ತಿಳ್ಕೊಳ್ತಾರೆ. ಹಾಲೆಲೂಯಾ. ದೇವರು ಒಡ್ಡು ಪರೀಕ್ಷೆಗೆ ನಾವು ಒಳಪಡಬೇಕು, ಅದನ್ನು ಬೇಡವೆಂದು ಹೇಳಬಾರದು. ಅಷ್ಟು ಮಾತ್ರ ಅಲ್ಲ, ದೇವರು ನಮ್ಮನ್ನು ತಿಳ್ಕೊಳ್ಬೇಕೆಂಬುದಾಗಿ ಕೂಡ ನಾವು ಬಯಸಬೇಕು. ದೇವರು ನೀವು ಯಾರಂತ ನನಗೆ ಗೊತ್ತಿಲ್ಲ, ಗುರುತು ಇಲ್ಲ ಎಂಬುದಾಗಿ ದೇವರು ಹೇಳಬಾರ್ದು. ದೇವರು ಒಡ್ಡುವ ಪರೀಕ್ಷೆಗಳಲ್ಲಿ ನಾವು ಜಯ ಹೊಂದಬೇಕಾದ್ರೆ ನಾವು ದೇವರ ಮೇಲೆ ಪ್ರೀತಿ ಇರಬೇಕು, ಮಮತೆ ಇರಬೇಕು. ಯಾರು ದೇವರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರನ್ನೇ ದೇವರು ತಿಳ್ಕೊಳ್ತಾರೆ. ಅವರು ಮಾತ್ರ ದೇವರು ಒಡ್ಡುವ ಪರೀಕ್ಷೆಯನ್ನು ಜಯಿಸಲಿಕ್ಕೆ ಆಗ್ತದೆ. 1 ಕೊರಿಂಥ 8ನೇ ಅಧ್ಯಾಯದ 3ನೇ ವಚನ, ಆದರೆ ಯಾವನು ದೇವರನ್ನು ಪ್ರೀತಿಸ್ತಾನೋ ಅವನನ್ನೇ ದೇವರು ತಿಳಿದುಕೊಳ್ಳುತ್ತಾನೆ ಎಂಬುದಾಗಿ. ಹಾಲೆಲೂಯಾ. ದೇವರ ಮೇಲೆ ಯಾರು ಪ್ರೀತಿ ಇಟ್ಟಿದ್ದಾರೋ ಅವರು ಮಾತ್ರ ದೇವರು ಒಡ್ಡುವ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಪ್ರೀತಿ ಬಹಳ ಬಲವುಳ್ಳದು, ಪ್ರೀತಿ ಎಲ್ಲವನ್ನು ಜಯಿಸ್ತದೆ. ಪರಮಗೀತೆ 8ನೇ ಅಧ್ಯಾಯದ 7ನೇ ವಚನ, ಜಲರಾಶಿಗಳಿಗೂ ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುಳುಗಿಸುವ ಶಕ್ತಿ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೀತಿಯು ಬಹಳ ಬಲವುಳ್ಳದ್ದು. ಅದಕ್ಕೆ ಜಲರಾಶಿಗಳಿಗೂ ಪ್ರೀತಿಯನ್ನು ನಂದಿಸ್ಲಿಕ್ಕೆ ಆಗುದಿಲ್ಲ, ಪ್ರವಾಹಗಳಿಗೂ ಅದನ್ನು ಮುಳುಗಿಸ್ಲಿಕ್ಕೆ ಶಕ್ತಿ ಇಲ್ಲ ಎಂಬುದಾಗಿ. ಯಾರು ದೇವರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರನ್ನೇ ದೇವರು ತಿಳ್ಕೊಳ್ತಾರೆ, ಅವರೇ ಟೆಸ್ಟ್ಗಳನ್ನು ಪಾಸ್ ಆಗ್ತಾರೆ. ಯಾರು ಟೆಸ್ಟ್ಗಳನ್ನು ಫೇಲ್ ಆಗ್ತಾರೋ, ದೇವರೊಡ್ಡುವ ಪರೀಕ್ಷೆಯನ್ನು, ಪರಿಶೋಧನೆಯನ್ನು ಫೇಲ್ ಆಗ್ತಾರೋ, ದೇವರು ಅವರನ್ನು ಅವರ ಮೆಮೊರಿಯಿಂದ ಡಿಲೀಟ್ ಮಾಡಿಬಿಡ್ತಾರೆ, ಅವರನ್ನು ಗುರುತು ಇಲ್ಲ ಎಂಬುದಾಗಿ ಹೇಳಿಬಿಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 23ನೇ ವಚನ, ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನೆಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆದವರೇ ನಿಮ್ಮ ಗುರುತು ನನಗೆ ಇಲ್ಲ. ಯೇಸು ಸ್ವಾಮಿ ಹೇಳ್ಬೇಕು ಕಡೆಯ ದಿವಸದಲ್ಲಿ, ನಿಮ್ಮ ಗುರುತು ಇಲ್ಲ, ನಿಮ್ಮ ಪರಿಚಯ ಇಲ್ಲ ಎಂಬುದಾಗಿ, ನಾನು ನಿಮ್ಮನ್ನು ತಿಳಿದಿಲ್ಲ ಎಂಬುದಾಗಿ ಹೇಳ್ಬಾರ್ದು. ಅದೇ ನಾವು ಮತ್ತೆ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಚನ ನೋಡುವ. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದನು. ಆತನು, ನಿಮ್ಮನ್ನು ನಾನು ಅರಿಯನೆಂಬು ಎಂಬುದಾಗಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಹಾಲೆಲೂಯಾ. ನಾನು ಅರಿಯೇನು ಎಂಬುದಾಗಿ ದೇವರು ಹೇಳಬಾರ್ದು. ದೇವರು ಒಡ್ಡುವ ಪರೀಕ್ಷೆಗೆ ನಾವು ಒಳಪಡಬೇಕು. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಯಾಕೆಂದ್ರೆ ನಮ್ಮನ್ನು ತಿಳ್ಕೊಳ್ಳಿಕ್ಕೆ, ನಮ್ಮ ಆಂತರ್ಯವನ್ನು, ನಮ್ಮ ಮೋಟಿವ್ಸ್ಗಳನ್ನು, ಹೃದಯದ ಉದ್ದೇಶಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ದೇವರು ಪರೀಕ್ಷೆ ಮಾಡ್ತಾರೆ. ನಾವು ಅನೇಕ ಬಾರಿ ಎಣಿಸ್ಬೋದು, ದೇವರಿಗೆ ಏನು ನಮ್ಮ ಬಗ್ಗೆ ತಿಳಿದಿಲ್ಲವಾ ಎಂಬುದಾಗಿ. ಇಲ್ಲ, ದೇವರು ಎಲ್ಲವನ್ನು ಬಲ್ಲ, ಆತನು ಸರ್ವಜ್ಞಾನಿ ಆಗಿದ್ದಾರೆ. ದೇವರು ನಮ್ಮನ್ನು ಆತನ ಅನಾದಿ ಕಾಲದ ಸಂಕಲ್ಪದ ಮೇರೆಗೆ, ಉದ್ದೇಶದ ಮೂಲಕ ತನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ಸೃಷ್ಟಿಸಿ, ರೂಪಿಸಿ ಲೋಕದಲ್ಲಿ ಉಂಟು ಮಾಡಿದ್ದಾರೆ. ಆದ್ರೆ ನಾವು ಈ ಲೋಕದಲ್ಲಿ ಉಂಟು ಮಾಡಿದ ನಂತರ, ನಾವು ಈ ಲೋಕದಲ್ಲಿ ಚಲಿಸ್ತಾ ಇರುವಾಗ, ಜೀವಿಸ್ತಾ ಇರುವಾಗ, ಈ ಲೋಕದ ಮಲಿನತೆ ನಮ್ಮ ಒಳಗೆ ಎಷ್ಟು ಸೇರಿಕೊಂಡಿದೆ, ಆ ಮಲಿನತೆ ನಮ್ಮನ್ನು ದೇವರ ಉದ್ದೇಶದಿಂದ, ದೇವರ ಚಿತ್ತದಿಂದ ಎಷ್ಟು ದೂರ ತೆಗೆದುಕೊಂಡು ಹೋಗಿದೆ ಎಂಬುದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಅದನ್ನು ಟ್ರೀಟ್ ಮಾಡಬೇಕು, ಅದನ್ನು ಬದಲಾಯಿಸಬೇಕು.
ಅದು ಪುನಃ ನಮ್ಮನ್ನು ದೇವರ ಉದ್ದೇಶದಲ್ಲಿ ಚಿತ್ತದಲ್ಲಿ ನಿಲ್ಲಿಸಬೇಕು ಎಂಬುದು ದೇವರ ಆಶೆಯಾಗಿದೆ. ಅದಕ್ಕೋಸ್ಕರ ದೇವರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ನಮ್ಮ ಒಳಗಿರುವ ಕಲ್ಮಶವನ್ನು ಹೊರಗೆ ತೆಗಿಲಿಕ್ಕೆ. ಹಲ್ಲೆಲೂಯಾ. ದೇವರ ಉದ್ದೇಶದಲ್ಲಿ, ದೇವರ ಚಿತ್ತದಲ್ಲಿ ಪುನಃ ತಿರುಗಿ ನಿಲ್ಲಿಸ್ಲಿಕ್ಕೋಸ್ಕರ. ನಾವು ಟೆಸ್ಟ್ಗೆ ಒಳಪಡೆದಿದ್ರೆ ಶುದ್ಧೀಕರಣ ಆಗುವುದಿಲ್ಲ. ದೇವರ ಚಿತ್ತದಲ್ಲಿ ಪುನಃ ತಿರುಗಿ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಟೆಸ್ಟ್ ಬೇಡ ಅಂತಾರೋ ಅಥವಾ ಟೆಸ್ಟ್ ಅಲ್ಲಿ ಫೇಲ್ ಆಗ್ತಾರೋ ಅವರು ದೇವರ ಉದ್ದೇಶದಿಂದ ಸಂಪೂರ್ಣವಾಗಿ ದೂರ ತಳ್ಳಲ್ಪಡ್ತಾರೆ. ಹಲ್ಲೆಲೂಯಾ. ಸೊ ನಾವು ಸತ್ಯವೇದದಲ್ಲಿ ನಾವು ನೋಡುವ ಅಬ್ರಹಾಮನ ಬಗ್ಗೆ, ದೇವರು ಅಬ್ರಹಾಮನನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ, ಪರಿಶೋಧನೆಗೆ ಒಳಪಡ್ತಾರೆ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ಮೊದಲು ನಾವು ನೋಡ್ತೇವೆ, ಅದಕ್ಕಿಂತ ಮೊದಲು ದೇವರು ಅಬ್ರಹಾಮನನ್ನು 75 ವರ್ಷ ಪ್ರಾಯದಲ್ಲಿ ಅವನನ್ನು ಕರೀತಾರೆ. ಅವನು ಮೆಸೊಪೊತಾಮಿಯ ಪಟ್ಟಣದಲ್ಲಿದ್ದ. ಅಲ್ಲಿನ ದೇವರು ಹೇಳ್ತಾರೆ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ಅಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಅವನಿಗೆ ಮಕ್ಕಳಿರಲಿಲ್ಲ. ಸೊ 75 ವರ್ಷಕ್ಕೆ ದೇವರು ಕರೀತಾರೆ. ದೇವರು ಅವನನ್ನು 25 ವರ್ಷ ಕಾಯಿಸ್ತಾರೆ ವಾಗ್ದಾನದ ಮಗನನ್ನು ಕೊಡ್ಲಿಕ್ಕೆ. ಸೊ ಮೊದಲನೇ ಟೆಸ್ಟ್ ಅಬ್ರಾಮನ ಜೀವಿತದಲ್ಲಿ ದೇವರು ಮಾಡಿದ್ದು ಕಾದುಕೊಂಡಿರುವ ಟೆಸ್ಟ್. ಸೊ ಆ ಕಾದಿರ್ಕೊಂಡಿರುವ ಟೆಸ್ಟ್ ನಲ್ಲಿ ಅಬ್ರಾಮನು ಫೇಲ್ ಆಗ್ತಾನೆ. ಅವನು 10 ವರ್ಷ ಕಾದುಕೊಂಡಿರುವ ನಂತರ ಅವನು ಹಾಗರಳ ಮೂಲಕ ಇಷ್ಮಾಯಲನ್ನು ಪಡಿತಾನೆ. ಸೊ ದೇವರನ ಜೀವಿತದಲ್ಲಿ ಮಾಡ್ತಾ ಇಲ್ಲ, ಅಥವಾ ದೇವರು ಆಗರಳ ಮೂಲಕ ಮಾಡ್ಬೋದು ಅಥವಾ ಬೇರೆ ರೀತಿಯಲ್ಲಿ ಮಾಡ್ಬೋದು ಎಂಬುದಾಗಿ ಅವನು ಆಲೋಚಿಸಿ ಅವನ ಮಗುವನ್ನು ಪಡಿತಾನೆ. ಸೊ ದೇವರ ಉದ್ದೇಶ ಸಾರಳ ಮೂಲಕ ಅವನಿಗೆ ವಾಗ್ದಾನದ ಮಗುವನ್ನು ಕೊಡುವಂಥದ್ದು. ಆದರೆ ಅಬ್ರಾಮ ತಾಳ್ಮೆಯನ್ನು ಕಳ್ಕೊಂಡು, ನಾನು ಈಗ ಬಲಗುಂತ ಇದ್ದೇನೆ, ಇನ್ನು ಮಕ್ಕಳಾಗೋ ಯಾವ ಚಾನ್ಸ್ಗಳು ಇಲ್ಲ ಎಂಬ ವಾಸ್ತವದ ಸಂಗತಿಯ ಮೇಲೆ ಮನಸ್ಸಿಟ್ಟು, ದೃಷ್ಟಿ ಇಟ್ಟು, ಅವನ ನಾಲೆಜ್ನ ಮೇಲೆ ದೃಷ್ಟಿ ಇಟ್ಟು, ಅವನ ಬಲದ ಮೇಲೆ ದೃಷ್ಟಿ ಇಟ್ಟು ಹಾಗರಳ ಮೂಲಕ ಅವನು ಇಷ್ಮಾಯಲನ್ನು ಪಡಿತಾನೆ. ಯಾವಾಗ ಇಷ್ಮಾಯಲನ್ನು ಪಡಿತಾನೋ ಮನೆಯಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ, ಅಸಮಾಧಾನ ಸ್ಟಾರ್ಟ್ ಆಗ್ತದೆ. ದೇವರಿಂದ ಬಂದ ಆಶೀರ್ವಾದ ಅದು ಸಮಾಧಾನವನ್ನುಂಟು ಮಾಡ್ತದೆ, ಅದು ಭಾಗ್ಯದಾಯಕವಾದುದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಸೊ ಇಷ್ಮಾಯಲ್ ಬಂದಾಗ ಅದು ಅಬ್ರಾಮನ ಸ್ವಂತ ಬಲ, ಸ್ವಂತ ನಿರ್ಧಾರದಿಂದ ಉಂಟಾದದು, ಮನೆಯಲ್ಲಿ ಕರೆಕರಿಯನ್ನು ಉಂಟು ಮಾಡಿತು. ಸೊ ತಾಳ್ಮೆಯನ್ನು ಕಳೆಕೊಂಡು ಅವಸರಿಸಿ ಅವನು ಆ ಕಾರ್ಯವನ್ನು ಮಾಡಿದ. ಅನೇಕ ಸಂಗತಿಗಳು ನಾವು ತಾಳ್ಮೆಯನ್ನು ಕಳ್ಕೊಂಡು ಅಪಸರಿಸಿ ದೇವರ ಸಮಯಕ್ಕೆ ಕಾದುಕೊಳ್ಳದೆ ನಾವು ಶಾರ್ಟ್ ಕಟ್ ಬೇರೆ ಮಾರ್ಗಗಳನ್ನು ನಾವು ಹುಡುಕಿ ಮಾಡುವಾಗ ಅಲ್ಲಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ತೇವೆ. ನಾವು ಏನು ಬಯಸ್ತಾ ಇದ್ದೇವೆ ಅದನ್ನು ಹೊಂದಿಕೊಳ್ತೇವೆ. ಆದರೆ ಹೊಂದಿಕೊಂಡ ನಂತರ ನಮಗೆ ಸಮಾಧಾನ ಇರುವುದಿಲ್ಲ, ಕಿರಿಕಿರಿ ಉಂಟಾಗ್ತದೆ. ಹಲ್ಲೆಲೂಯಾ. ಸೊ ನಾವು ದೇವರ ಸಮಯಕ್ಕೋಸ್ಕರ ಕಾದುಕೊಂಡಿರ್ಬೇಕು. ನಾವು ನೋಡ್ತೇವೆ ಪುನಃ ದೇವರು ಅಬ್ರಾಮನನ್ನು ಟೆಸ್ಟ್ ಮಾಡ್ತಾರೆ. ಸೊ ಕಾದುಕೊಂಡಿರುವ ಟೆಸ್ಟ್ ನಲ್ಲಿ ಅಬ್ರಾಮ ಫೇಲ್ ಆಗ್ತಾನೆ. ಆನಂತರ ಅವನು ತನ್ನನ್ನು ಸರಿಪಡಿಸಿಕೊಳ್ತಾನೆ. ದೇವರು ಹೇಳ್ತಾರೆ, ಇಷ್ಮಾಯಲನ್ನು ಅವನ ತಾಯಿ ಆಗರಳನ್ನು ಮನೆಯಿಂದ ಹೊರಗೆ ಹಾಕು ಅಂತ ಹೇಳಿದಾಗ ಅವನ ಮನೆಯಿಂದ ಹೊರಗೆ ಹಾಕ್ತಾನೆ. ಸೊ ಈ ವಾಸ್ ಕರೆಕ್ಟಿಂಗ್ ಹಿಮ್ಸೆಲ್ಫ್. ಅವನು ಮೊದಲು ಒಂದು ಟೆಸ್ಟ್ ನಲ್ಲಿ ಫೈಲ್ ಆಗಿರ್ಬೋದು, ಬಟ್ ಸ್ಟಿಲ್ ತನ್ನನ್ನು ತಾನು ಸರಿಪಡಿಸಿಕೊಂಡ, ಕ್ರಮಪಡಿಸಿಕೊಂಡ. ಇದು ಬಹಳ ಮುಖ್ಯವಾದದ್ದು. ನಮ್ಮ ಫೇಲ್ಯೂರ್ಗಳನ್ನು ನಾವು ಗುರುತಿಸಿ ನಾವು ಪುನಃ ಅದನ್ನು ರಿಪೀಟ್ ಮಾಡಲಾಗಿ ಅದನ್ನು ಬುದ್ಧಿ ಕಲಿತು ಮುಂದೆ ಹೋಗ್ಬೇಕು. ನಂತರ ದೇವರು ಅಬ್ರಾಮನ ಪುನಃ ಟೆಸ್ಟಿಗೆ ಒಳಪಡಿಸ್ತಾರೆ, ಅಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಬ್ರಾಮ ನನ್ನ ಮೇಲೆ ಮೊದಲ ಪ್ರೀತಿಯನ್ನು ಇಟ್ಟಿದ್ದಾನ, ಮಮತೆ ಇಟ್ಟಿದ್ದಾನ, ನನ್ನನ್ನೇ ಮೊದಲ ಪ್ರೀತಿಯಾಗಿ ಇಟ್ಟಿದ್ದಾನ ಎಂಬುದಾಗಿ ಅಬ್ರಾಮನಿಗೆ ಟೆಸ್ಟ್ ಮಾಡಬೇಕಾಗಿತ್ತು. ದೇವರು ಟೆಸ್ಟ್ ಮಾಡಿದ್ರು. ಆದಿಕಾಂಡ 22ನೇ ಅಧ್ಯಾಯದ 1 ಮತ್ತು 2ನೇ ವಚನ. ಆ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನ ತೆಗೆದುಕೊಂಡು ಮೊರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಎಂಬುದಾಗಿ. ದೇವರು ಅಬ್ರಾಮನಿಗೆ ಹೇಳ್ತಾರೆ, ಅವನನ್ನು ಪರಿಶೋಧನೆ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ, ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನನ್ನು ನಾನು ತೋರಿಸುವ ಸ್ಥಳದಲ್ಲಿ ಸರ್ವಾಂಗ ಹೋಮ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಟೆಸ್ಟ್ ನಲ್ಲಿ ಅಬ್ರಾಮ ಪಾಸ್ ಆಗ್ತಾನೆ. ದೇವರು ಹೇಳಿದಾಗ ನಿನ್ನ ಪ್ರಿಯನಾಗಿರೋ ಒಬ್ಬನೇ ಮಗ ಈಸಾಕ, ಅವನು ಯಜ್ಞ ಮಾಡು ಎಂಬುದಾಗಿ ಹೇಳಿದಾಗ ಅಬ್ರಾಮನ ದೇವರಿಗೆ 2 ಮಾತು ಮಾತನಾಡಲಿಲ್ಲ. ಅವನು ದೇವರು ಹೇಳಿದಂತೆ ಮಗನನ್ನು ಇಟ್ಕೊಂಡು ಸರ್ವಾಂಗ ಹೋಮ ಮಾಡಲಿಕ್ಕೆ ಮೊರಿಯ ದೇಶದಲ್ಲಿ ಬೆಟ್ಟವನ್ನು ಹತ್ತಾನೆ. ಅವನ ಯಜ್ಞಕ್ಕೆ ಎಲ್ಲವನ್ನು ಸಿದ್ಧ ಮಾಡಿ ಇನ್ನೇನು ಮಗನನ್ನು ಬಲಿ ಕೊಡ್ತೇನೆ ಎನ್ನುವಾಗ ದೇವರು ಪರಲೋಕದಿಂದ ಮಾತನಾಡಿ ಅಬ್ರಾಮನನ್ನು ತಡೀತಾರೆ. ಸೊ ಅಲ್ಲಿ ನಾವು ಈ ಆದಿಕಾಂಡ 22ನೇ ಅಧ್ಯಾಯದ 12ನೇ ವಚನ ನೋಡುವ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರ ಬಂತು ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರೀಗ ಹೇಳ್ತಿದ್ದಾರೆ, ನಿನ್ನ ಒಬ್ಬನೇ ಮಗನನ್ನು ಕೂಡ ನನಗೆ ಒಪ್ಪಿಸ್ಲಿಕ್ಕೆ ಹೋದಿ, ನನಗೀಗ ಗೊತ್ತಾಯ್ತು ನೀನು ನನ್ನ ಮೇಲೆ ಪರಿಪೂರ್ಣವಾದ ಪ್ರೀತಿಯನ್ನು ಇಟ್ಟಿದ್ದಿ, ನಿನ್ನ ಮೊದಲನೇ ಪ್ರೀತಿ ನಾನಾಗಿದ್ದೇನೆ. ಸೊ ನಿನ್ನ ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಿ ಎಂಬುದಾಗಿ ದೇವರಿಗೆ ಗೊತ್ತಾಯ್ತು.
ದೇವರಿಗೆ ತಿಳಿದು ಬಂತು. ದೇವರು ಹೇಳ್ತಾರೆ, ನನಗೆ ಈಗ ತಿಳಿದು ಬಂತು. ನಿನ್ನ ಒಬ್ಬನೇ ಮಗನನ್ನು ಕೂಡ ನೀನು ಅರ್ಪಿಸ್ಲಿಕ್ಕೆ ಹೋಗಲಿದ್ದೀಯಲ್ಲ, ನನಗೆ ಈಗ ತಿಳಿದು ಬಂತು, ನೀನು ನನ್ನ ಮೇಲೆ ಭಯಭಕ್ತಿ ಇಟ್ಟಿದ್ದಿ. ಹಲ್ಲೆಲೂಯಾ. ಸೊ ಬೇಸಿಕಲಿ ಇಂಗ್ಲಿಷ್ ಬೈಬಲ್ ಏನಂತಂದ್ರೆ, ಐ ನೋ ದಟ್ ಯು ಫಿಯರ್ ಮೀ. ದೇವರ ಮೇಲೆ ಭಯ ಇಟ್ಟಿದ್ದಿ, ದೇವರ ಭಯದಲ್ಲಿ ಜೀವಿಸ್ತಾ ಇದ್ದಿ, ನನ್ನನ್ನು ಬಯಸ್ತಾ ಇದ್ದಿ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಿ ಎಂಬುದು ನನಗೆ ತಿಳಿದು ಬಂತೆಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಅಬ್ರಾಮನನ್ನು ಪರಿಶೋಧಿಸಿ ದೇವರಿಗೆ ಗೊತ್ತಾಯ್ತು, ಅಬ್ರಾಮ ಏನಾಗಿದ್ದಾನೆ, ಅಬ್ರಾಮ ನನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ತಿಳಿದು ಬಂತು. ಅಷ್ಟು ಮಾತ್ರ ನಾವು ಮುಂದೆ ಹೋಗ್ತಾನೆ ನೋಡುತ್ತೆ, ಅಬ್ರಾಮನ ದೇವರು ನನ್ನ ಸ್ನೇಹಿತ ಅಂತ ಕರೀತಾರೆ. ಸೊ ದೇವರ ಟೆಸ್ಟ್ ನಲ್ಲಿ ಅಬ್ರಾಮ ಪಾಸ್ ಆದ, ಅವನೊಂದು ಪದವಿಯನ್ನು ಪಡೆದ, ದೇವರ ಸ್ನೇಹಿತ, ನಂಬಿಕೆಯ ಪಿತಾಮಹ ಎಂಬ ಪದವಿಯನ್ನು ಪಡೆದ. ಸೊ ದೇವರು ನಮ್ಮನ್ನು ಯಾಕೆ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನು ಪ್ರಮೋಟ್ ಮಾಡಲಿಕ್ಕೆ, ಮುಂದಿನ ಹಂತಕ್ಕೆ ತೆಗೆದುಕೊಳ್ಳಲಿಕ್ಕೆ, ಮೇಲಿನ ಹಂತಕ್ಕೆ ತೆಗೆದುಕೊಳ್ಳಿಕ್ಕೋಸ್ಕರ. ಸೊ ದೇವರು ಹಿಜ್ಕೀಯನನ್ನು ಪರೀಕ್ಷೆ ಮಾಡಿದ್ರು. ಹಿಜ್ಕೀಯನ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಸುರಿಸಿದ್ರು. ಹಿಜ್ಕೀಯನ ಒಳಗೆ ಈಗ ಅಹಂ ಬಂದಿದೆಯಾ, ಪ್ರೈಡ್ ಬಂದಿದೆಯಾ ಎಂಬುದನ್ನು ತಿಳಿದುಕೊಳ್ಳಿಕ್ಕೋಸ್ಕರ ದೇವರು ಹಿಜ್ಕೀಯನ ಟೆಸ್ಟ್ ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ, ಹಿಜ್ಕೀಯನಿಗೆ ಗೈಡ್ ಮಾಡುವುದನ್ನು, ವಿಚಾರವನ್ನು ತಿಳಿಸುವುದನ್ನು ದೇವರು ನಿಲ್ಲಿಸಿದ್ರು. ಸ್ಟಾಪ್ ಮಾಡಿ ವೇಟ್ ಮಾಡಿದ್ರು, ನೋಡಿದ್ರು, ಕಾದಿದ್ರು. ಹಿಜ್ಕೀಯ ನನ್ನನ್ನು ಆತುಕೊಳ್ತಾನ, ನನ್ನನ್ನು ಹುಡುಕ್ತಾನ, ನನ್ನನ್ನು ವಿಚಾರಿಸ್ತಾನ ಎಂಬುದಾಗಿ ಹುಡುಕಿದ್ರು. ದೇವರು ಸುಮ್ಮನಿದ್ರು, ದೇವರು ಅವಿತುಕೊಂಡಿದ್ರು. ಹಿಜ್ಕೀಯನ ಬಳಿಗೆ ಬಾಬೇಲ್ ದೇಶದ ದೂತರು ಬಂದಾಗ ದೇವರು ಅವಿತುಕೊಂಡಿದ್ರು ಹಿಜ್ಕೀಯನನ್ನು ಟೆಸ್ಟ್ ಮಾಡ್ಲಿಕ್ಕೋಸ್ಕರ. ಸೊ 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯದ 31ನೇ ವಚನ. ಆದ್ದರಿಂದ ಅವನ ದೇಶದಲ್ಲಿ ಉಂಟಾದ ಅದ್ಭುತವಾದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಬಾಬೆಲ್ನ ಪ್ರಭುಗಳ ರಾಯಭಾರಿಗಳು ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸರ್ವಾಂತರ್ಯವನ್ನು ತಿಳಿದುಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ದೇವರು ಹಿಜ್ಕೀಯನ ಹೇಗೆ ಅವನು ವರ್ತಿಸ್ತಾನೆ, ಅವನೇನ್ ಕಾರ್ಯ ಮಾಡ್ತಾನೆ ಎಂಬುದಾಗಿ ನೋಡ್ಲಿಕ್ಕೆ ಬಾಬೆಲ್ ದೇಶದ ರಾಯಭಾರಿಗಳು ಬಂದಾಗ ಅವನ ಕೈಬಿಟ್ರು. ಅವನನ್ನು ಅವಿತುಕೊಂಡು ನೋಡ್ತಾ ಇದ್ರು. ಹಿಜ್ಕೀಯ ಏನ್ ಮಾಡ್ತಾನೆ, ನನ್ನನ್ನು ಹುಡುಕ್ತಾನ, ನನ್ನಿಂದ ಉತ್ತರವನ್ನು ಬಯಸ್ತಾನ ಎಂಬುದಾಗಿ ಹುಡುಕಿದ್ರು. ಈಗ ನಾವು ಹಿಜ್ಕೀಯ ದೇವರನ್ನು ಹುಡುಕ್ಲಿಲ್ಲ, ದೇವರನ್ನು ಬಯಸ್ಲಿಲ್ಲ. ಅವನು ಬಾಬೆಲ್ ದೇಶದ ದೂತರು ಬಂದಾಗ ಅವರಿಗೆಲ್ಲವನ್ನು ತೋರಿಸ್ತಾನೆ. ಬೇಸಿಕಲಿ ಪ್ರೈಡ್, ಅವನ ಕಣ್ಣಿಗೆ ಪರೆಯನ್ನುಂಟು ಮಾಡಿತು, ಮನಸ್ಸಿಗೆ ಪರೆಯನ್ನುಂಟು ಮಾಡಿತು. ಸೊ ಅಲ್ಲಿ ನಾವು ನಮ್ಮ ದೇವರು ಅವಿತುಕೊಳ್ಳುವ ದೇವರಾಗಿದ್ದಾರೆ. ದೇವರು ನೋಡ್ಲಿಕ್ಕೆ ಬಯಸ್ತಾರೆ. ನಾವು ಏನ್ ಮಾಡ್ತೇವೆ, ನಾವು ಹೇಗೆ ಉತ್ತರಿಸ್ತೇವೆ, ಹೇಗೆ ರೆಸ್ಪಾಂಡ್ ಮಾಡ್ತೇವೆ, ಸಿಚುವೇಶನ್ಗಳು, ಸನ್ನಿವೇಶಗಳು ಬರೆದಾಗ ನಾವು ನಾವಾಗಿ ಹೆಜ್ಜೆ ತೆಗೆದುಕೊಳ್ತೇವಾ ಅಥವಾ ದೇವರನ್ನು ಹುಡುಕ್ತೇವಾ, ದೇವರ ಸ್ವರವನ್ನು, ದೇವರ ಮುಖವನ್ನು, ದೇವರ ಆಲೋಚನೆಯನ್ನು ಹುಡುಕ್ತೇವಾ ಎಂಬುದಾಗಿ ದೇವರು ನೋಡ್ತಾರೆ. ಸುಮ್ಮನೆಂದು ವೆಯ್ಟ್ ಮಾಡ್ತಾರೆ, ನನ್ನನ್ನು ಕೇಳ್ತಾರಾ ಇಲ್ವಾ ಎಂಬುದಾಗಿ ನೋಡುವ ಎಂಬುದಾಗಿ ದೇವರು ಅವಿತುಕೊಳ್ತಾರೆ. ಸೊ ಯೆಶಾಯ 45ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ಇಸ್ರಾಯೇಲರ ದೇವರೇ, ರಕ್ಷಕನೇ, ನಿಶ್ಚಯವಾಗಿಯೂ ನೀನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರು ಮರೆ ಮಾಡಿಕೊಳ್ಳುವ ದೇವರು. ಗಾಡ್ ಇಸ್ ಅವನ್ ಹೂ ಹೈಡ್ಸ್. ಅವಿತುಕೊಳ್ಳುವ ದೇವರು. ದೇವರು ಅವಿತುಕೊಂಡು ನೋಡ್ತಾರೆ. ದೇವರು ಏನ್ ನೋಡ್ತಾರೆ ಅಂದ್ರೆ, ನಾವು ಆತನು ಕಾಣದಿರುವಾಗ ಆತನ ಹುಡುಕ್ತೇವಾ, ಆತನು ಮಾತನಾಡಿದಾಗ ಆತನನ್ನು ಬಯಸ್ತೇವಾ ಎಂಬುದಾಗಿ. ಮಗ್ದಲದ ಮರಿಯಳ ಬಗ್ಗೆ ನಾವು ನೋಡುವಾಗ ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಇಟ್ಟಿದ್ರು. ಯೇಸು ಸ್ವಾಮಿ ಶಿಲುಬೆ ಮರಣವನ್ನು ಹೊಂದಿ ಸಮಾಧಿಯಲ್ಲಿ ಇಟ್ಟ ನಂತರ 3ನೇ ದಿವಸದಲ್ಲಿ ಮಗ್ದಲದ ಮರಿಯಳು ಸಮಾಧಿಗೆ ಹೋಗ್ತಾಳೆ. ಯೇಸು ಸ್ವಾಮಿಯನ್ನು ಹುಡುಕಿ ಹೋಗ್ತಾಳೆ, ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಹೋಗ್ತಾಳೆ. ಈಗ ಯೇಸು ಸ್ವಾಮಿ ಮಾತನಾಡುವುದಿಲ್ಲ, ಆದ್ರೂ ಕೂಡ ಯೇಸು ಸ್ವಾಮಿ ಬಳಿಗೆ ಹೋಗ್ತಾಳೆ, ಹುಡುಕಿ ಹೋಗ್ತಾಳೆ. ಅಲ್ಲಿ ಯೇಸು ಸ್ವಾಮಿ ದೇಹ ಕಾಣದಿರುವಾಗ, ಆತನ ಸತ್ತೊಳಗಿಂದ ಎದ್ದು ಬಂದಿದ್ದ, ಆತನನ್ನು ಹುಡುಕುವಾಗ, ಅವಳು ಕಾಣದಿರುವಾಗ ಮರಿಯಳು ಹಾಗೆ ಮನೆಗೆ ಬರುವುದಿಲ್ಲ. ಆ ಸಮಾಧಿಯ ಪಕ್ಕದಲ್ಲಿ ಕುತ್ಕೊಂಡು ಆಳ್ತಾಳೆ, ನನ್ನ ಸ್ವಾಮಿಯನ್ನು ನಾನು ನೋಡ್ಬೇಕೆಂಬುದಾಗಿ ಅವಳು ಹುಡುಕ್ತಾಳೆ. ದೇವರು ಹುಡುಕುವವರಿಗೆ ಸಿಕ್ಕುದು. ಯಾರು ಮನಪೂರ್ವಕವಾಗಿ ಹುಡುಕ್ತಾರೆ ಅವರಿಗೆ ಸಿಕ್ಕುದು, ಕೇವಲ ಹುಡುಕುವವರಿಗಲ್ಲ. ಅವಳು ನಿರ್ಧಾರ ಮಾಡಿದ್ಲು, ನಾನು ಯೇಸು ಸ್ವಾಮಿಯನ್ನು ನೋಡದೆ ಹೋಗುವುದೇ ಇಲ್ಲ ಎಂಬುದಾಗಿ. ಅವರಿಗೆ ಯೇಸು ಸ್ವಾಮಿ ಕಾಣಿಸ್ಕೊಂಡ್ರು, ಅವಳಿಗೆ ಯೇಸು ಸ್ವಾಮಿಯ ಸ್ವರ ಬಂತು. ಹಲ್ಲೆಲೂಯಾ. ಸೊ ದೇವರು ಕಾಣದೇ ಇರುವಾಗ ನಾವು ಹುಡುಕ್ತೇವಾ, ಆತನ ಸ್ವರ ಕೇಳಿದಾಗ ನಾವು ಹಂಬಲಿಸ್ತೇವಾ ಆ ಸ್ವರಕ್ಕೋಸ್ಕರ. ದೇವರು ನೋಡ್ಲಿಕ್ಕೆ ಬಯಸ್ತಾರೆ. ಸೊ ದೇವರು ಮೋಶೆಯನ್ನು ಟೆಸ್ಟ್ ಮಾಡಿದ್ರು, ಪರೀಕ್ಷೆಗೆ ಒಳಪಡಿಸಿದ್ರು. ಸೊ ಮೋಶೆಯೊಂದಿಗೆ ದೇವರು ಹೇಳ್ತಾರೆ, ನಾನು ನಿಮ್ಮ ಸಂಗಡ ಬರುವುದಿಲ್ಲ, ನಾನು ದೂತನನ್ನು ಕಳಿಸ್ತೇನೆ. ಅವರು ಬಸವನನ್ನು ಮಾಡಿ ಆರಾಧಿಸಿದಾಗ ದೇವರು ಸಿಟ್ಟುಕೊಂಡು ಅವರು ಹೇಳಿದ್ರು, ನಾನು ವಾಗ್ದಾನ ಮಾಡಿದ್ದೇನೆ, ಅದಕ್ಕಾಗಿ ನಿಮ್ಮನ್ನು ಕಾನಾನ್ ದೇಶ ಸೇರಿಸ್ತೇನೆ, ಆದ್ರೆ ನಾನು ಬರುವುದಿಲ್ಲ, ದೂತನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳ್ತಾರೆ. ವಿಮೋಚನೆ ಕಾಂಡ 33ನೇ ಅಧ್ಯಾಯದಿಂದ 1-3.
ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನಾನು ಐಗುಪ್ತ ದೇಶದಿಂದ ಕರೆತಂದ ಜನರು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು ನಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರು, ಅಮೋರಿಯರು, ಹಿತ್ತಿಯರು, ಪರೀಜಿಯರು, ಹಿಬ್ಬಿಯರು, ಬೂಸಿಯರು ಹೊರಡಿಸುವೆನು. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದ್ರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸೇನು ಅಂದನು ಎಂಬುದಾಗಿ. ದೇವರು ಹೇಳ್ತಾನೆ, ನಾನು ನಿಮಗೆ ದೇಶವನ್ನು ಕೊಡ್ತೇನೆ, ಆದ್ರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ ಎಂಬುದಾಗಿ. ಈಗ ಮೋಶೆ ಹೇಳುವುದಿಲ್ಲ, ನೀವು ಬರದಿದ್ರೆ ಪರವಾಗಿಲ್ಲ, ನೀವು ದೇಶ ಕೊಡ್ತಾ ಇದ್ದೀರಲ್ಲ, ನಾವು ಹಾಲು ದಿನ ಅಲಿಯುವ ದೇಶವನ್ನು ತಲುಪ್ತಾ ಇದ್ದೇವಾ, ಅಷ್ಟು ಸಾಕು ಎಂಬುದಾಗಿ ಮೋಶೆ ಹೇಳಲಿಲ್ಲ. ಮೋಶೆ ಏನ್ ಹೇಳ್ತಾನೆ, ದೇವ್ರು ಹಾಗೆ ಹೇಳಿದಕ್ಕೆ 33ನೇ ಅಧ್ಯಾಯದ 15ನೇ ವಚನ, ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಳಿಸಬಾರದು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಸೊ ಮೋಶೆ ಏನ್ ಹೇಳ್ತಾರೆ ಅಂದ್ರೆ, ನೀನೇ ನಮ್ಮ ಸಂಗಡ ಬಾರದೆ ಇದ್ರೆ ನಮ್ಮನ್ನು ಇಲ್ಲಿಂದ ಹೋಗಗೊಳಿಸಬಾರದು ಎಂಬುದಾಗಿ. ಸೊ ಬೇಸಿಕಲಿ ಮೋಶೆ ಹೇಳುವ ಅರ್ಥ ಏನಂದ್ರೆ, ಸ್ವಾಮಿ ನೀವು ಬಾರದಿದ್ರೆ, ದೇವರೇ ನೀವು ಬಾರದಿದ್ರೆ ನಮ್ಗೆ ಆ ದೇಶ ಬೇಡ, ನಮ್ಗೆ ಆ ದೇಶದಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ. ನೀವು ಇರದ ಸ್ಥಳದಲ್ಲಿ ನಾವು ಅದನ್ನು ಪಡ್ಕೊಂಡು ಏನು ಪ್ರಯೋಜನ ಇಲ್ಲ. ಸೊ ನಮ್ಮ ಹೃದಯದಲ್ಲಿ ಇಳ್ಬೇಕಂದ್ರೆ ಯೇಸು ಸ್ವಾಮಿ ಇಲ್ಲದೆ ಇರುವ ಯಾವ ಸಂಗತಿ ನಮಗೆ ಬೇಡ. ಯೇಸು ಸ್ವಾಮಿ ಬರದೇ ಇರುವ ಸ್ಥಳ ನಮ್ಗೆ ಯಾವುದು ಬೇಡ. ನಾವು ಅಲ್ಲಿ ಇರ್ಲಿಕ್ಕೆ ಬಯಸಬಾರದು, ನಾವು ಅದನ್ನು ಪಡಿಲಿಕ್ಕೆ ಬಯಸಬಾರದು. ದೇವರ ಹೊರತಾಗಿ ನಾವು ಈ ಲೋಕದಲ್ಲಿ ಏನೆಲ್ಲ ಹೊಂದಿಕೊಳ್ತೇವೋ ಅದೆಲ್ಲವೂ ನಮ್ಮನ್ನು ನಾಶನಕ್ಕೆ ತೆಗೆದುಕೊಂಡು ಹೋಗ್ತದೆ, ಅದು ಭಾಗ್ಯದಾಯಕವಾಗಿ ಇರುವುದಿಲ್ಲ. ಸೊ ಮೋಶೆ ಬೇಸಿಕಲಿ ಹೇಳುದು, ದೇವರೇ ನೀವು ಬರದಿದ್ರೆ ನಮ್ಗೆ ಆ ದೇಶ ಸಹ ಬೇಡ, ಆಶೀರ್ವಾದ ಸಹ ಬೇಡ ನಮ್ಗೆ. ಹಲ್ಲೆಲೂಯಾ. ಸೊ ದೇವರು ಮೋಶೆಯ ಬಗ್ಗೆ ಹೇಳ್ತಾರೆ, ಮೋಶೆ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾನೆ. ದೇವರು ಹೇಳುವಾಗ ಮೋಶೆ ಹಾಗೆ ಹೇಳುದಿಲ್ಲ, ಮೋಶೆ ಹೇಳ್ತಾನೆ, ನೀವು ನನ್ನೊಂದಿಗೆ ಬರಲೇಬೇಕು ಎಂಬುದಾಗಿ ಹಂಬಲಿಸ್ತಾನೆ, ಬಯಸ್ತಾನೆ. ಇದು ದೇವರಿಗೆ ಇಷ್ಟ ಆಗ್ತದೆ. ದೇವರು ಮೋಶೆಗೆ ಹೇಳ್ತಾರೆ, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ನೀನು, ಸಾತ್ವಿಕನು ನೀನು. ದೇವರು ಮೋಶೆಯೊಂದಿಗೆ ಒಬ್ಬ ಸ್ನೇಹಿತನೊಂದಿಗೆ ಹೇಗೆ ದೇವರು ಮನುಷ್ಯನು ಮಾತನಾಡ್ತಾನೋ ಅದೇ ರೀತಿಯಲ್ಲಿ ದೇವರು ಮೋಶೆಯೊಂದಿಗೆ ಮುಖಾಮುಖಿಯಲ್ಲಿ ಬಳಕೆಯಲ್ಲಿದ್ರು. ಬಿಕಾಸ್ ಮೋಶೆ ಟೆಸ್ಟ್ ಪಾಸ್ ಆದ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಯಲ್ಲಿ ಬರಬೇಕಾದ್ರೆ ನಾವು ಅವರನ್ನು ಬಯಸಬೇಕು, ನಾವು ಅವರು ಬರಲೇಬೇಕೆಂಬುದಾಗಿ ಬಲವಂತ ಮಾಡಬೇಕು. ಆಗ ಮಾತ್ರ ದೇವರು ನಮ್ಮ ಜೊತೆಯಲ್ಲಿ ಬರುವುದು, ನಮ್ಮ ಮನೆಗೆ ಬರುವುದು, ನಮ್ಮ ಹೃದಯದಲ್ಲಿ ಬರುವುದು, ನಮ್ಮ ಜೀವಿತದಲ್ಲಿ ಬರುವುದು, ನಮ್ಮ ಬಿಸ್ನೆಸ್ ಅಲ್ಲಿ ಬರುವುದು, ನಮ್ಮ ಸೇವೆಯಲ್ಲಿ ಬರುವುದು. ಯಾವಾಗ ದೇವರು ನೀವು ಬರಲೇಬೇಕು ಎಂಬುದಾಗಿ ನಾವು ಹಾತೊರೆಯುವಾಗ, ಬಯಸುವಾಗ, ಹಂಬಲಿಸುವಾಗ, ಬಲವಂತ ಮಾಡುವಾಗ. ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ 28 ಮತ್ತು 29, ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದ, ಅಂದ್ರೆ ಶಿಷ್ಯರು ಯೇಸು ಪುನರುತ್ಥಾನ ಹೊಂದಿದ್ದಾರೆ, ಅವರು ಎಮ್ಮಾವಿಗೆ ಹೋಗ್ತಾ ಇದ್ದಾರೆ ನಡೀತಾ. ಆ ಸಮಯದಲ್ಲಿ ಯೇಸು ಸ್ವಾಮಿ ಅವರನ್ನು ಸೇರಿಕೊಳ್ತಾರೆ. ಅವರಿಗೆ ಗೊತ್ತಾಗುದಿಲ್ಲ ಯೇಸು ಸ್ವಾಮಿ ಅಂತ ಹೇಳಿ. ಅವರ ಬಳಿಯಲ್ಲಿ ಮಾತಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಎಮ್ಮಾವು ತಲುಪಿದಾಗ, ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪ ಬಂದಾಗ ಆತನು ಇನ್ನು ಮುಂದೆ ಹೋಗುತ್ತಿರುವಂತೆ ಕಾಣಿಸಿಕೊಂಡನು. ಯಾರಂದ್ರೆ ಯೇಸು ಸ್ವಾಮಿ. ಆ ಹಳ್ಳಿಗೆ ಅವರೊಟ್ಟಿಗೆ ಬರುವ ಹಾಗೆ ಅಲ್ಲ, ಇನ್ನು ಆತನ ತನ್ನ ದಾರಿಯಲ್ಲಿ ಸೀದಾ ಮುಂದೆ ಹೋಗುವ ಹಾಗೆ ಕಾಣಿಸಿಕೊಂಡನು. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆ ಆಯ್ತು, ಹೊತ್ತು ಇಳಿಯುತ್ತಾ ಬಂತು ಎಂದು ಅವನಿಗೆ ಹೇಳಿ ಬಲವಂತ ಮಾಡಲು ಅವನು ಅವರ ಸಂಗಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಹಲ್ಲೆಲೂಯಾ. ನಾವು ನೋಡ್ತೇವೆ, ಯೇಸು ಸ್ವಾಮಿಯನ್ನು ಅವರು ಬಲವಂತ ಮಾಡಿದ್ರು. ಹೊತ್ತು ಮುಣುಕ್ತಾ ಇದೆ, ನೀವು ನಮ್ಮ ಜೊತೆಯಲ್ಲಿ ಬಾ ಎಂಬುದಾಗಿ ಕರೆದಾಗ ಯೇಸು ಸ್ವಾಮಿ ಬಂದರು. ಸೊ ನಾವು ಯೇಸು ಸ್ವಾಮಿಯನ್ನು ಬರಲೇಬೇಕೆಂಬುದಾಗಿ ನಾವು ಹಂಬಲಿಸಬೇಕು, ಹಾತೊರೆಯಬೇಕು, ಬಲವಂತ ಮಾಡಬೇಕು. ಆಗ ಮಾತ್ರ ಆತರು ನಮ್ಮ ಜೀವಿತದಲ್ಲಿ ಹೋಗಿ. ದೇವರು ದಾವೀದನನ್ನು ಟೆಸ್ಟ್ಗೆ ಒಳಪಡಿಸಿದ್ರು, ಪರೀಕ್ಷೆಗೆ ಒಳಪಡಿಸಿದ್ರು. ಅದೊಂದು ರೀತಿಯ ಶಿಕ್ಷೆ ಕೂಡ. ಸೊ ಅವನ ಮಗನಾದ ಅಕ್ಷಲೋಭ ಅವನ ಸಿಂಹಾಸನದ ಎಬ್ಬಿಸಿ ಅವನು ಕಾಡಿಗೆ ಓಡಿ ಹೋಗೋ ಪರಿಸ್ಥಿತಿ ಬರ್ತದೆ. ಬಹಳ ದುಃಖಕರವಾದ ಪರಿಸ್ಥಿತಿ. ಅವನು ಅಳ್ತಾ ಮುಖವನ್ನು ಮುಚ್ಚಿಕೊಂಡು ರಾಜ್ಯವನ್ನು ಕಳ್ಕೊಂಡಿದ್ದಾನೆ, ಸಿಂಹಾಸನವನ್ನು ಕಳ್ಕೊಂಡಿದ್ದಾನೆ, ಎಲ್ಲವನ್ನು ಕಳ್ಕೊಂಡು ಅಡವಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಈಗ ನಾವು ನೋಡ್ತೇವೆ, ಆ ದಾವೀದ ಅಡವಿಗೆ ಹೋಗಿದ್ದಾನೆ, ರಾಜ್ಯ ಕಳ್ಕೊಂಡಿದ್ದಾನೆ, ಸಿಂಹಾಸನ ಕಳ್ಕೊಂಡಿದ್ದಾನೆ, ಸ್ವಂತ ಮಗ ಅವನಿಗಾಗಿ ಎದುರು ಬಿದ್ದಿದ್ದಾನೆ, ಅಪಮಾನ, ಒಂದು ನಿಂದೆ ಅವನನ್ನು ಆವರಿಸಿಕೊಂಡಿದೆ. ಸೊ ದೇವರು ನೋಡ್ತಾ ಇದ್ದಾರೆ ದಾವೀದ ಹೇಗೆ ರೆಸ್ಪಾಂಡ್ ಮಾಡ್ತಾನೆ. ಬೈಬಲ್ ಹೇಳ್ತದೆ ದಾವೀದ ವರ ಕವಿ, ಅವನೊಬ್ಬ ಆರಾಧಕ ಅಂತ ಹೇಳ್ತದೆ ಬೈಬಲ್. ಸೊ ದೇವರು ನೋಡ್ಲಿಕ್ಕೆ ಬಯಸ್ತಾರೆ, ದಾವೀದ ನೀನು ಎಂತ ಆರಾಧಕ ಅಂತ ನಂಗೆ ಗೊತ್ತಾಗ್ಬೇಕು. ನಾನು ನಿನಗೆ ದೇಶ ಕೊಟ್ಟಿದ್ದೇನೆ, ನಿನಗೆ ಅರಸ್ಥಾನ ಕೊಟ್ಟಿದ್ದೇನೆ, ಸಿಂಹಾಸನ ಕೊಟ್ಟಿದ್ದೇನೆ, ಐಶ್ವರ್ಯ ಕೊಟ್ಟಿದ್ದೇನೆ, ಅರಮನೆ ಕೊಟ್ಟಿದ್ದಾನೆ ಅನ್ನೋದಕ್ಕೆ ನೀನು ನನ್ನನ್ನು ಆರಾಧಿಸ್ತೀಯ, ನನ್ನದಕ್ಕೆ ಇರ್ತೀಯಾ, ಅಥವಾ ನೀನು ಅದನ್ನೆಲ್ಲ ಕಲ್ಕೊಂಡ್ರು ಕೂಡ ನನ್ನನ್ನು ಬಯಸ್ತೀಯ, ಆರಾಧಿಸ್ತೀಯ ಎಂಬುದು ದೇವರಿಗೆ ಬೇಕು. ಅದೊಂದು ಟೆಸ್ಟ್. ನಮ್ಮ ಜೀವಿತದಲ್ಲಿ ಕೂಡ ದೇವರು ಹಾಗೆ ಮಾಡ್ತಾರೆ. ನಾವು ದೇವರು ಕೊಟ್ಟಿರುವ ಆಶೀರ್ವಾದಗಳಿಗೋಸ್ಕರ ಯೇಸುವಿನೊಟ್ಟಿಗೆ ಇದ್ದೇವಾ,
ಅಥವಾ ಅದನ್ನು ಕಳ್ಕೊಂಡಾಗ ನಮ್ಮ ಜೀವಿತದಲ್ಲಿ ಸೋಲು, ನೋವು, ಕಣ್ಣೀರುಗಳು ಆವರಿಸಿಕೊಂಡಾಗ ನನಗೆ ಯೇಸು ಬೇಡ ಅಂತ ಹೇಳ್ತೇವ, ದೇವರನ್ನು ಸ್ತುತಿಸ್ತೇವ, ಆರಾಧಿಸ್ತೇವ. ಕಷ್ಟ, ಕಣ್ಣೀರು, ಸಮಸ್ಯೆ, ಬೈಬಲ್ ಇರ್ತದೆ ಎಲ್ಲಾ ಸಮಯದಲ್ಲಿ ಆತನನ್ನು ಆರಾಧಿಸಿರಿ, ಕೊಂಡಾಡಿರಿ ಎಂಬುದಾಗಿ. ಎಲ್ಲ ಅಂದ್ರೆ ಎಲ್ಲ ಸಮಯ, ಕಷ್ಟದ, ಕಣ್ಣೀರಿನ, ನೋವಿನ, ಸೋಲಿನ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡದೇ ಇರುವಾಗ ದೇವರನ್ನು ಆರಾಧಿಸ್ತೀರಾ ಎಂಬುದಾಗಿ ದೇವರು ನೋಡ್ತಾರೆ. ಸೊ ಈಗ ದಾವೀದ ಅಡವಿಗೆ ಹೋಗಿದ್ದಾನೆ, ದುಃಖದಲ್ಲಿ ಹೋಗಿದ್ದಾನೆ, ಮುಖವನ್ನು ಮುಚ್ಚಿಕೊಂಡು ಹೋಗಿದ್ದಾನೆ. ಅವನಿಗೆ ಅಪಮಾನ ಆಗಿದೆ, ನಿಂದೆ ಆಗಿದೆ, ಅರಮನೆ ಇಲ್ಲ, ಈಗ ಒಳ್ಳೆ ಹಾಸಿಗೆ ಇಲ್ಲ ಅಡವಿಯಲ್ಲಿ ಮಲಗಲಿಕ್ಕೆ. ಸೊ ಅವನ ಅಡವಿಗೆ ಹೋದಾಗ ಅಲ್ಲಿ ಎಲ್ಲಿ ಮಲಗುವುದು ಎಂಬ ಸ್ಥಳವನ್ನು ಹುಡುಕ್ಲಿಲ್ಲ, ಅಲ್ಲಿ ಎಲ್ಲಿ ನಾನು ದೇವರನ್ನು ಆರಾಧಿಸುವ ಸ್ಥಳವನ್ನು ಹುಡುಕಿ ಅಲ್ಲಿ ದೇವರನ್ನು ಆರಾಧಿಸ್ತಾನೆ. ಹಲ್ಲೆಲೂಯಾ. ಸೊ ದಾವೀದ ಬೇಸಿಕಲಿ ಹೇಳ್ತಾನೆ, ನಾನು ಅರಮನೆ ಇರಲಿ, ಕಾಡಾಗಲಿ, ಅಡವಿ ಆಗಲಿ, ನಾನು ನಿಮ್ಮ ಆರಾಧಕ. ಪರಿಸ್ಥಿತಿ ಏನೇ ಆಗ್ಲಿ, ಹೇಗೆ ಇರಲಿ, ನಾನು ಇಸ್ರಾಯೇಲರ ವರಕವಿ, ನನ್ನ ಆರಾಧಕ. ದೇವರೇ, ನೀವು ನನಗೆ ಏನೆಲ್ಲ ಕೊಟ್ಟಿದ್ದೀರಿ ಎಂಬುದಕ್ಕಾಗಿ ನಾನು ನಿಮ್ಮೊಟ್ಟಿಗೆ ನಿಮ್ಮನ್ನು ಆರಾಧಿಸ್ತಾ ಇಲ್ಲ. ನೀವು ನನ್ನ ಜೀವಿತದಲ್ಲಿ ಏನಾಗಿದ್ದೀರಿ, ಹಲ್ಲೆಲೂಯಾ, ನೀವು ನನ್ನ ಜೀವಿತದಲ್ಲಿ ಏನಾಗಿದ್ದೀರಿ, ನೀವು ನನ್ನ ಪ್ರೀತಿ ಆಗಿದ್ದೀರಿ, ನೀವು ನನ್ನ ಬಯಸುವ ನನ್ನ ಒಳ್ಳೆಯ ತಂದೆ ಆಗಿದ್ದೀರಿ, ನನ್ನನ್ನು ಇಲ್ಲಿವರೆಗೆ ಪರಾಂಬರಿಸಿದ ಒಳ್ಳೆಯ ಕುರುಬನಾಗಿದ್ದೀರಿ. ನನಗೋಸ್ಕರ ಪ್ರಾಣ ಕೊಟ್ಟ ಒಳ್ಳೆಯ ದೇವರಾಗಿದ್ದೀರಿ ಎಂಬುದಾಗಿ ನಾವು ಯೇಸುವನ್ನು ಆರಾಧಿಸಬೇಕು. ಹಲ್ಲೆಲೂಯಾ. 2 ಸಾಮುವೇಲ 15ನೇ ಅಧ್ಯಾಯದ 32ನೇ ವಚನ, ಅವನು ಗುಡ್ಡದ ತುದಿಯಲ್ಲಿ ದೇವರ ಆರಾಧನೆ ನಡೆಯುವ ಸ್ಥಳಕ್ಕೆ ಬಂದಾಗ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸೊ ದೇವರ ಆರಾಧನೆಯನ್ನು ನಡೆಸುವ ಸ್ಥಳವನ್ನು ಹುಡುಕಿದವ ದೇವರನ್ನು ಆರಾಧಿಸ್ಲಿಕ್ಕೋಸ್ಕರ. ಅಡವಿಗೆ ಹೋದಾಗ ಕೂಡ ಪರಿಸ್ಥಿತಿಗಳು ಬದಲಾಯ್ತು, ದೇವರು ಅವನಿಗೆ ದೊಡ್ಡ ಜಯ ಕೊಟ್ಟರು, ಪುನಃ ಅರಸನನ್ನು ವಾಪಸ್ ಕೊಟ್ಟರು. ನಿಮ್ಮ ಕಷ್ಟ, ಸೋಲು, ಕಣ್ಣೀರಿನ ಸಮಯದಲ್ಲಿ ನೀವು ದೇವರಿಗೆ ಗುಣಗುಟ್ಟದೆ ಆತನ ಸ್ತುತಿಸುವಾಗ, ಆತನನ್ನು ಮಹಿಮೆ ಪಡಿಸುವಾಗ ದೇವರು ನಿಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಸೊ ದೇವರು ದಾವೀದನ ಆಟಿಟ್ಯೂಡ್ ಅನ್ನು ಯಾವಾಗಲೂ ಚೆಕ್ ಮಾಡ್ತಾ ಇದ್ರು. ಅವನಿಗೆ ಬತ್ಷೆಬನಲ್ಲಿ ಅವನಿಗೆ ಮಗು ಹುಟ್ಟುತ್ತದೆ, ಮೊದಲೊಂದು ಮಗು ಹುಟ್ಟುತ್ತದೆ. ಸೊ ಅದು ವ್ಯಭಿಚಾರದಿಂದ ಹುಟ್ಟಿದ ಮಗು. ಸೊ ಅದು ದೇವರ ಪಡೆದಿಂದ ಅಸ್ವಸ್ಥವಾಗ್ತದೆ. ಮಗು ಅಸ್ವಸ್ಥವಾದಾಗ ದಾವೀದ 7 ದಿವಸ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾನೆ, ದೇವರ ಸನ್ನಿಧಿಯಲ್ಲಿ ಮೊರೆ ಇಡ್ತಾನೆ, ನನ್ನ ದೇವರು ಕೃಪಾಳುವಾದ ದೇವರು, ನನ್ನನ್ನು ಈ ಮಗುವನ್ನು ಪುನಃ ಉಳಿಸ್ತಾರೆ ಎಂಬುದಾಗಿ. ಆದ್ರೆ ಮಗು ಸತ್ತೋಗ್ತದೆ. ಸೊ ನಾವೀಗ ನೋಡ್ತೇವೆ, ಮಗು ಸತ್ತು ಹೋದ ನಂತರ ದಾವೀದ ಏನ್ ಮಾಡ್ತಾನೆ ಅಂದ್ರೆ, ಎದ್ದು ಅವನು ಸ್ನಾನ ಮಾಡಿ, ಊಟ ಮಾಡಿ, ದೇವರ ಸನ್ನಿಧಿಯಲ್ಲಿ ಹೋಗಿ ದೇವರನ್ನು ಆರಾಧಿಸ್ತಾನೆ. ಸೊ ಇದು ಬಹಳ ಅದ್ಭುತವಾದ ಕಾರ್ಯ. ಅವನ ಸ್ವಂತ ಮಗ ಸತ್ತು ಹೋಗಿದ್ದಾನೆ, ಅವನು ಎದ್ದು ದೇವರನ್ನು ಆರಾಧಿಸ್ತಾನೆ. 7 ದಿವಸ ಪ್ರಾರ್ಥನೆ ಮಾಡಿದ್ದಾನೆ, ಉಪವಾಸ ಮಾಡಿದ್ದಾನೆ, ಮಗು ಸ್ವಸ್ಥವಾಗ್ಲಿಲ್ಲ. ನಾವು ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟಾಗ ದೇವರನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ, ಮಹಿಮೆಪಡಿಸ್ತೇವೆ. ಪ್ರಿಯರೇ, ಈ ಸಂದೇಶವನ್ನು ನಾವು ಧ್ಯಾನ ಮಾಡಬೇಕು, ಈ ವಾಕ್ಯವನ್ನು ಧ್ಯಾನ ಮಾಡಬೇಕು. ನೀವು ಒಂದು ಕಾರ್ಯ ಆಗ್ಲಿಕ್ಕೋಸ್ಕರ ಉಪವಾಸ ಮಾಡಿದಿರಿ, ನಾನು ಪ್ರಾರ್ಥನೆ ಮಾಡಿದ್ದೇನೆ, ಅದು ದೇವರು ಕೊಡ್ಲಿಲ್ಲ, ಅದು ಆಗ್ಲಿಲ್ಲ ನನ್ನ ಲೈಫಲ್ಲಿ, ಅದು ಹೋಯ್ತು, ಕಳ್ಕೊಂಡೆ, ಫೇಲ್ ಆದೆ, ಹೆಂಗ್ ಮಾಡ್ತೀರಾ ನೀವು? ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ಇಲ್ಲಿ ದಾವೀದ ಹೇಗೆ ನೋಡಿದ ಅಂದ್ರೆ, ನನ್ನ ದೇವರು ಒಳ್ಳೆಯ ದೇವರು, ನನ್ನ ಜೀವಿತದಲ್ಲಿ ಏನು ಮಾಡಿದ್ರು ಅವರು ಒಳ್ಳೆಯದೇ ಮಾಡ್ತಾರೆ. ನಾವು ಕೂಡ ಅದೇ ಆಟಿಟ್ಯೂಡ್ ಇರಬೇಕು. ನನ್ನ ದೇವರು ಒಳ್ಳೆಯ ದೇವರು, ಕೊಟ್ಟಿದ್ದಾದ್ರೂ ಕೂಡ ದೇವರು ಒಳ್ಳೆಯರು, ಅವರು ಕೊಡದೇ ಇರುವುದು ಆದ್ರೂ ಕೂಡ ಅದಕ್ಕೆ ಕಾರಣ ಇದೆ, ಆಗಲೂ ಕೂಡ ನನ್ನ ದೇವರು ಒಳ್ಳೆಯ ದೇವರೇ ಆಗಿದ್ದಾರೆ ಎಂಬುದಾಗಿ ದೇವರನ್ನು ಸ್ತುತಿಸಬೇಕು. ಇಲ್ಲಿ 2 ಸಾಮುವೇಲ 12ನೇ ಅಧ್ಯಾಯ 19 ಮತ್ತು 20ನೇ ವಚನ ಓದ್ತೇನೆ. ಸೇವಕರು ಈ ಪ್ರಕಾರ ಗುಜುಗುಜು ಮಾತನಾಡುವುದನ್ನು ದಾವೀದನು ಕಂಡು, ಮಗುವು ಮೃತ್ಯು ಹೊಂದಿತು ಎಂದು ತಿಳಿದು ಸೇವಕರನ್ನು, ಮಗು ಸತ್ತಿತೋ ಎಂದು ಕೇಳಿದನು. ಅವರು ಹೌದು, ಸತ್ತಿತ್ತು ಎಂದು ಉತ್ತರ ಕೊಟ್ಟರು. ಆಗ ದಾವೀದನು ನೆಲದಿಂದ ಎದ್ದು ಸ್ನಾನ ಮಾಡಿ ತೈಲವನ್ನು ಹಚ್ಚಿಕೊಂಡು ತನ್ನ ಬಟ್ಟೆಯನ್ನು ಬದಲಾಯಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ದಾವೀದ ದೇವರು ಒಡ್ಡಿದ ಟೆಸ್ಟ್ ನಲ್ಲಿ ಪಾಸ್ ಆದ. ನಾನು ಆರಾಧಕ, ಎಲ್ಲಾ ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಸ್ತುತಿಸುವವ, ಕೊಂಡಾಡುವವ, ಮಹಿಮೆ ಪಡಿಸುವವ. ನನ್ನ ಹೃದಯ, ನನ್ನ ಆತ್ಮ ನಿಮ್ಮನ್ನೇ ಅಂಟಿಕೊಂಡಿದೆ, ನಿಮ್ಮನ್ನೇ ಬಯಸ್ತದೆ, ನೀವು ನನ್ನ ಜೀವಿತದಲ್ಲಿ ಒಳ್ಳೆಯವರಾಗಿದ್ದೀರಿ ಎಂಬುದಾಗಿ ದಾವೀದ ದೇವರನ್ನು ಸ್ತುತಿಸುವ ವ್ಯಕ್ತಿಯಾಗಿದ್ದ. ಅದಕ್ಕೆ ದೇವರು ದಾವೀದನ ಬಗ್ಗೆ ಹೇಳ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ ಎಂಬುದಾಗಿ. ದಾವೀದ ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ, ನನ್ನ ಇಷ್ಟವನ್ನು ನೆರವೇರಿಸುವವನು ಎಂಬುದಾಗಿ. ಸೊ ಯಾರು ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೋ ಅವರಿಗೆ ಪ್ರಮೋಷನ್, ಒಂದು ಪದವಿ ಇದೆ, ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಪರೀಕ್ಷೆ ಮಾಡಿ ತಿಳಿದುಕೊಳ್ತಾರೆ. ಅಬ್ರಾಮನನ್ನು ಪರೀಕ್ಷೆ ಮಾಡಿದ್ರು, ಅಬ್ರಾಮ ದೇವರಲ್ಲಿ ಭಕ್ತಿ ಉಳ್ಳವನು ಎಂಬುದಾಗಿ ತಿಳ್ಕೊಂಡ್ರು. ದೇವರ ಮಿತ್ರ ಎಂಬ ಪದವಿಯನ್ನು ಪಡೆದ, ನಂಬಿಕೆಯ ಪಿತಾಮಹ ಎಂಬ ಪದವಿಯನ್ನು ಪಡೆದ.
ದೇವರು ಮೋಶೆಯನ್ನು ಟೆಸ್ಟ್ ಮಾಡಿದ್ರು. ಮೋಶೆ, ನಾನು ನಿಮ್ಮನ್ನು ಬಯಸ್ತೇನೆ, ಹಂಬಲಿಸ್ತೇನೆ, ನೀವಿಲ್ಲದ ಸ್ಥಳ ನನಗೆ ಬೇಡ. ಸೊ ದೇವರು ಮೋಶೆಯೊಂದಿಗೆ ಸ್ನೇಹಿತನಂತೆ ಮುಖಾಮುಖಿಯಲ್ಲಿ ಬಳಕೆಯಲ್ಲಿದ್ರು. ನೀನು ಬಹು ಸಾತ್ವಿಕನು, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂಬ ಪದವಿಯನ್ನು ಕೊಟ್ಟರು. ನಂತರ ನಾವು ದಾವಿದನ ಬಗ್ಗೆ ನಾವು ನೋಡ್ತೇವೆ. ದಾವಿದ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾನೆ. ನಾನು ಬಾರಾದಕ ದೇವರನ್ನು ಹಂಬಲಿಸುವ ಎಂಬುದಾಗಿ ತೋರಿಸಿಕೊಟ್ಟು ಎಲ್ಲಾ ಸಮಯದಲ್ಲಿ ದೇವರು ಹೇಳಿದ್ರು, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವ ವ್ಯಕ್ತಿ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ತಾರೆ. ದೇವರ ಪರೀಕ್ಷೆಗೆ ಒಳಪಡಬೇಕು. ನಮಗೆ ದೇವರಲ್ಲಿ ಮಮತೆ ಇರುವಾಗ, ಪ್ರೀತಿ ಇಟ್ಟಿರುವಾಗ ನಾವು ಈ ಎಲ್ಲಾ ಪರೀಕ್ಷೆಯನ್ನು ಪಾಸ್ ಆಗ್ಲಿಕ್ಕೆ ದೇವರ ಬಲವನ್ನು ಹೊಂದಿಕೊಳ್ತೇವೆ. ಈ ವಾಕ್ಯ ಭಾಗ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಈ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ಅಪ್ಪ, ನಿಮ್ಮ ವಾಕ್ಯಗಳು ನಿಮ್ಮ ಮಕ್ಕಳ ಜೀವಿತದಲ್ಲಿ ಆಳವಾಗಿ ಬೇರೂರಲಿ, 100ರಷ್ಟು ಫಲ ಕೊಡಲಿ. ಮಹತ್ವದ ಕಾರ್ಯ, ಶ್ರೇಷ್ಠವಾದ ಕಾರ್ಯ ಮಾಡಿ ಸ್ವಸ್ಥತೆ ಬಿಡುಗಡೆಗಳು ಉಂಟಾಗಲಿ ಸ್ವಾಮಿ. ನಿಮ್ಮ ನಾಮ ನಿಮ್ಮ ಮಕ್ಕಳ ಮೂಲಕ ಮಹಿಮೆ ಹೊಂದಲಿ ರಾಜ್ಯ. ಅಪ್ಪ, ನಿಮ್ಮ ಪವಿತ್ರ ಆತ್ಮನ ಅಭಿಷೇಕ ಫಲದಿಂದ ತುಂಬಿಸಿ ಸ್ವಾಮಿ. ಅಪ್ಪ ಸ್ವಾಮಿ, ಬರುವ ಎಲ್ಲ ಪರಿಶೋಧನೆ ಪರೀಕ್ಷೆಗಳಲ್ಲಿ ಅಪ್ಪ ಸ್ವಾಮಿ ಅವರು ಜಯ ಹೊಂದುವಂತೆ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ವಾಕ್ಯದ ಪ್ರಕಟಣೆ ಪವಿತ್ರಾತ್ಮನ ಬಲದಿಂದ ಅವರನ್ನು ತುಂಬಿಸಿದೇವ. ನಿಮಗೆ ಮಹಿಮೆ ಆಗಲಿ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮಗೆ ಆಶೀರ್ವಾದದಾಯಕ ಆಗಿರುವುದಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ. ಆಗ ಹೊಸ ಮೆಸೇಜ್ ಅಪ್ಲೋಡ್ ಮಾಡಿದಾಗ ನಿಮಗೆ ತಿಳಿದು ಬರ್ತದೆ. ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ, ಅವರನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.